ನವೆಂಬರ್ ಅಥವಾ ಡಿಸೆಂಬರ್ ಒಳಗೆ ಸಿಎಂ ಬದಲಾವಣೆ 100ಕ್ಕೆ 100 ನಿಜ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭವಿಷ್ಯ ನುಡಿದಿರೋದು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿ ಭವಿಷ್ಯ ನುಡಿತಾ ಇರೋದು ಹೊಸದೇನಲ್ಲ. ಹಿಂದೆ ಕೂಡ ಹೇಳಿದ್ರು ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಆಗುತ್ತೆ, ಸಚಿವ ಸಂಪುಟ ಬದಲಾವಣೆ ಆಗುತ್ತೆ, ಅದರಲ್ಲಿ ಜೊತೆಗೆ ಸಿಎಂ ಬದಲಾವಣೆ ಆಗುತ್ತೆ ಅಂತ. ಸಿದ್ದರಾಮಯ್ಯ ಸಿಎಂ ಹುದ್ದೆ ಕಳ್ಕೊಳ್ಳೋದು ಸತ್ಯ ಅಂತ ವಿಪಕ್ಷ ನಾಯಕ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಸಂಬಂಧ ಒಪ್ಪಂದ ಆಗಿರೋದು ಸತ್ಯ. ಕ್ರಾಂತಿ ಅಂತ ಹೇಳಿ ಒಬ್ಬ ಸಚಿವರು ಈಗ ಮನೆಗೆ ಹೋಗಿದ್ದಾರೆ. ರಾಜಣ್ಣ ಅವರ ವಿಚಾರ ಇದೆ. ಒಪ್ಪಂದ ಆಗಿರೋದು ನಿಜ. ಈಗ ಜಗಳ ಆರಂಭ ಆಗಿದೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡಲ್ಲ. ಡಿಕೆ ಶಿವಕುಮಾರ್ ಮತ್ತೊಂದ್ ಕಡೆ ಹಠ ಬಿಡ್ತಾ ಇಲ್ಲ. ಕಾಂಗ್ರೆಸ್ ಜಗಳದಲ್ಲಿ ಸರ್ಕಾರ ಪತನ ಆದ್ರೆ ನಾವು ಸರ್ಕಾರ ಮಾಡಲ್ಲ, ನಾವು ಚುನಾವಣೆಗೆ ಹೋಗೋದಕ್ಕೆ ಸಿದ್ಧರಿದ್ದೀವಿ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿಎಂ ಬದಲಾವಣೆಯ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಕೆ ಶಿವಕುಮಾರ್ ಆತಾರೆ ಅಂತ ಹೇಳಿಲ್ಲ. ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದೀನಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ. ಈ ಕ್ರಾಂತಿ ಅಂತ ಹೇಳಿ ಒಬ್ರು ಮಂತ್ರಿ ಮನೆಗೆ ಹೋಗಿದ್ದಾರೆ. ಯಾರು? ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ. ಮಂತ್ರಿ ಅವರು ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ. ಸೊ 100% ಡೌಟೇ ಇಲ್ಲ, ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ. ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ. ಅವ್ರು ಬಿಟ್ಕೊಡಲ್ಲ. ಡಿ ಕೆ ಶಿವಕುಮಾರ್ ಬಿಡಲ್ಲ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ. ಡಿ ಕೆ ಶಿವಕುಮಾರ್ ಹಠ ಬಿಡಲ್ಲ. ಚುನಾವಣೆಗೆ ಹೋಗುವಂತ ತಯಾರಿನ ಮಾಡ್ತೀರಿ. ಈಗಾಗಲೇ ರಾಜ್ಯ ಜನಗಳ ಪರವಾಗಿ ಈ ಸರ್ಕಾರ ಸತ್ತೋಗಿದೆ, ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಅವರ ಪಾರ್ಟಿ MLA-ಗಳು ಹೇಳ್ತಾ ಇದಾರೆ ಒಂದ್ ಇಡೀ ಮಣ್ಣಾಕಿಲ್ಲ ರಸ್ತೆಗಳಲ್ಲಿ ಅಂತ. ಕಲಬುರಗಿ ನಮ್ಮ ಪಾಟೀಲ್. ನಾನ್ ಡಿ ಕೆ ಶಿವಕುಮಾರ್ ಆತಾರೆ ಅಂತ ಹೇಳಿಲ್ಲ. ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದೀನಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ. ಈ ಕ್ರಾಂತಿ ಅಂತ ಹೇಳಿ ಒಬ್ರು ಮಂತ್ರಿ ಮನೆಗೆ ಹೋಗಿದ್ದಾರೆ. ಯಾರು? ರಾಜಣ್ಣ ಅವರು. ಮನೆಗಳೆಷ್ಟು ಬಿದ್ದಿದೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಇದುವರೆಗೂ ಬಂದೇ ಇಲ್ಲ. ಮಾಧ್ಯಮದಲ್ಲಿ ಬರ್ತಾ ಇದೆ, ಹಬ್ಬ ಆಚರಣೆ ಮಾಡಕ್ಕಾಗದೆ ಬೀದಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿ ಆರಾಮ್ಸೆ ಮೈಸೂರಲ್ಲಿ ದಸರಾ ಉದ್ಘಾಟನೆಯನ್ನ ಮಾಡಿ ಸಂತೋಷ ಕೂಟದಲ್ಲಿ ಭಾಗಿಯಾಗಿ ನಾನೇ ಮುಖ್ಯಮಂತ್ರಿ ಅಂತ ಒಂದ್ ಕಡೆ ಅವ್ರು ಹೇಳೋದು, ಇನ್ನೊಂದ್ ಕಡೆ ಆ ಕಾಂಗ್ರೆಸ್ ಪಾರ್ಟಿ MLA-ಗಳೆಲ್ಲ ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ, ಯಾವಾಗ ಇಳಿತೀಯ ಸಿದ್ದರಾಮಯ್ಯ ಅಂತ ರಂಗನಾಥ್ ಇಂದ ಹಿಡಿದು ಶಿವರಾಮೇಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿತೀಯ ಮುಖ್ಯಮಂತ್ರಿ, ಯಾವಾಗ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರೋದು. ಇದೊಂದು ಸರ್ಕಾರ ಅಂತಾರ? ಇದು ತೊಗಲಕ್ ಸರ್ಕಾರ. ಇದೊಂದು ತೊಗಲಕ್ ಸರ್ಕಾರ. ಇಂಥ ಒಂದು ನೀಚ ಸರ್ಕಾರವನ್ನ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನೋಡಕ್ ಸಾಧ್ಯನೇ ಇಲ್ಲ. ಅಷ್ಟು ಕೆಟ್ಟ ಸರ್ಕಾರ. ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಬರೆದಿದ್ದಾರೆ. ಇದು ಬಿಜೆಪಿ ಕಾಲದಲ್ಲಿ ಏನಿತ್ತು ಅದಕ್ಕಿಂತ ಡಬಲ್, ದುಪ್ಪಟ್ಟು ಅಂದ್ರೆ ಏನು? ದುಪ್ಪಟ್ಟು, ಡಬಲ್ ಅಂದ್ರೆ 40% ನಮ್ಮ ಮೇಲೆ ಹೇಳಿದ್ರು, ಅದು ಪ್ರೂವ್ ಆಗ್ಲಿಲ್ಲ. ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ, ಕೋರ್ಟ್ ಅಲ್ಲಿ ಎವಿಡೆನ್ಸ್ ಕೊಡ್ತಾ ಇಲ್ಲ. 40 ಅಂತ ಹೇಳಿದ್ರು, ಇದು 80% ಸರ್ಕಾರ ಇದೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ, ಅಫಿಷಿಯಲ್ ಲೆಟರ್. 80% ಲೂಟಿ ಹೊಡ್ಕೊಂಡು